ಟೆಲ್ ಮಿ ವಾಟ್ ಆರ್ ದ ಪ್ರೆಸೆಂಟ್ ಇಶ್ಯೂಸ್ ಇನ್ ಇಂಡಿಯಾ. ಭಾರತದಲ್ಲಿ ಏನೇನ್ ಆಗ್ತಾ ಇದೆ ಸದ್ಯದಲ್ಲಿ ಹೇಳ್ರಿ. ಜಮ್ಮು ಕಾಶ್ಮೀರ್ ಇಶ್ಯೂ ಏನಾಯ್ತಲ್ಲಿ, ವಾಟ್ ಹ್ಯಾಪನ್? ನಿನ್ನೆ ಹಿಂದೂ ನ್ಯೂಸ್ ಅನಾಲಿಸಿಸ್ ಒಳಗೆ ಬಂದಿಲ್ಲ ಅದ್ರ ಬಗ್ಗೆ ಏನು ಸರ್ ಹೇಳಿದಾರಲ್ಲ. ಮತ್ತೆ ಹೆಂಗ್ ಓದ್ರಿ ನೀವ? ಹೌ ಯು ರೆಡ್? ಅದ್ ನೆನಪು ಉಳಿಬೇಕಲ್ಲ, ಅದ್ ನೆನಪು ಉಳಿದ್ರೆ ಮಾತ್ರ ನೀವು ಓದಾತೀರ. TRF ಅಂತ ಇರ್ಲಿಲ್ಲ, ಅದು ದ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಏನೋ ಇತ್ತು ನೋಡ್ರಿ. ಸೊ ಯಾವ ಆರ್ಗನೈಸೇಷನ್ ಅವ್ರು ಸಪೋರ್ಟ್ ಮಾಡ್ತಾರೋ? ದೇ ಸಪೋರ್ಟ್ ವಿಚ್ ಆರ್ಗನೈಸೇಷನ್? ಲಷ್ಕರ್ ಎ ತೊಯ್ಬಾ ಅಲ್ವಾ? ಸೊ ನಿಮಗೆ ಏನಿರಬೇಕು, ಬೇಸಿಕ್ ನಾಲೆಜ್ ಆದ್ರೂ ಇರಬೇಕು. ಟುಡೇ ಬಿಫೋರ್ ಸ್ಟಾರ್ಟಿಂಗ್ ಅವರ್ ಕ್ಲಾಸ್, ವಾಟ್ ವಿ ವಿಲ್ ಡೂ, ಐ ವಿಲ್ ಟೆಲ್ ಯು ವಾಟ್ ಯು ಹ್ಯಾವ್ ಟು ರೀಡ್ ಇನ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಅಲ್ಲಿ ಏನೇನು ಓದ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಐಡಿಯಾ ಕೊಡ್ತೀನಿ ನಾನು. ಇಟ್ ಮೀನ್ಸ್ ಹೌ ದೇ ಆರ್ ಆಸ್ಕಿಂಗ್ ಕ್ವಶನ್ಸ್ ಇನ್ ಇಂಟರ್ವ್ಯೂ. ಇಂಟರ್ವ್ಯೂನಲ್ಲಿ ಪ್ರಶ್ನೆಗಳು ಏನ್ ಕೇಳ್ತಾರೆ ಅನ್ನೋದನ್ನ ನೋಡೋಣ ಈಗ ಸಿಂಪಲ್ ಆಗಿ. ಓಕೆ, ಇದು ನೋಡ್ರಿ, ಇವತ್ತು ಟುಡೇಸ್ ನ್ಯೂಸ್ ಪೇಪರ್ ಪ್ರಜಾವಾಣಿ ನ್ಯೂಸ್ ಪೇಪರ್. ಓಕೆ, ಸೊ ಇಲ್ಲಿ ನೋಡ್ರಿ, ವಾಟ್ ಹ್ಯಾಪನ್ಡ್? ದ ಟೆರರಿಸ್ಟ್ ಕೇಮ್ ಅಂಡ್ ದೇ ಅಟ್ಯಾಕ್ಡ್ ಆನ್ ದ ಇಂಡಿಯನ್ ಟೂರಿಸ್ಟ್. ಇವರು ಬಂದ್ರು, ಯಾರು? ಉಗ್ರವಾದಿಗಳು ಬಂದ್ರು, ಭಾರತದ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ರು. ಪ್ಲೇಸ್ ನೇಮ್ ಗೊತ್ತಿರ್ಬೇಕು ನಿಮ್ಗೆ. ಟೆಲ್ ಮಿ ದ ಪ್ಲೇಸ್ ನೇಮ್. ಪಹಲ್ಗಾಮ್ ಅಲ್ವಾ? ಓಕೆ, ಏನ್ ಕೇಳ್ತಾರೆ? ಹೌ UPSC ಆಸ್ಕ್ಸ್. UPSC ಆಸ್ಕ್ ದ ರಿವರ್ ಫ್ಲೋಯಿಂಗ್ ಬಿಸೈಡ್ ಇಟ್. ಅದ್ರ ಪಕ್ಕದಲ್ಲಿರುವಂತ ನದಿ ಬಗ್ಗೆ ಕೇಳಬಹುದು. ಆರ್ ದ ನ್ಯಾಷನಲ್ ಪಾರ್ಕ್ ನಿಯರ್ ಬೈ ಇಟ್, ಅದ್ರ ಸಮೀಪ ಇರುವಂತ ನ್ಯಾಷನಲ್ ಪಾರ್ಕ್ ಬಗ್ಗೆ ಪ್ರಶ್ನೆ ಕೇಳಬಹುದು. ಪುಲ್ವಾಮಾ ಬಗ್ಗೆ ಹಾಗೆ ಕೇಳಿದ್ರು. ಓಕೆ, ಆಮೇಲೆ ಚೈನಾ ಒಂದ್ಸಾರಿ ದಾಳಿ ಮಾಡಿತ್ತು. ಚೈನಾ ಅಲ್ಲೂ ಒಂದೇನೋ ಬರುತ್ತೆ, ಅಕ್ಸಾಯ್ ಚೀನಲ್ಲಿ ಗಲ್ವಾನ್ ಅಲ್ವಾ, ಅಲ್ಲಿರುವಂತ ಒಂದು ಲೇಖ ಬಗ್ಗೆ ಕೇಳಿದ್ರು. ಇಷ್ಟೇ UPSC ಅಂದ್ರೆ. UPSC ಮೀನ್ಸ್ ಅವೇರ್ನೆಸ್, ಜಾಗೃತಿ. ನಾವೆಷ್ಟು ಜಾಗೃತರಾಗಿದ್ದೀವಿ ಅನ್ನೋದು ಮುಖ್ಯ. ನಮ್ ಸುತ್ತಮುತ್ತ ಇರುವಂತ ವಿಚಾರಗಳ ಬಗ್ಗೆ ನಾವೆಷ್ಟು ಜಾಗೃತ ಇದ್ದೀವಿ. ಹೌ ಮಚ್ ವಿ ಆರ್ ಅವೇರ್ ಅಬೌಟ್ ದ ನ್ಯೂಸ್ ಸರೌಂಡೆಡ್ ಬೈ ಅಸ್, ಅಥವಾ ಸರೌಂಡಿಂಗ್ ಅಸ್. ನಮ್ ಸುತ್ತಮುತ್ತ ಇರೋ ನ್ಯೂಸ್ ಗಳ ಬಗ್ಗೆ ನಮ್ಗೆ ನಾಲೆಜ್ ಇರಬೇಕು. ಬಟ್ DC ಗೆ 10 ವರ್ಷದ ನಾಲೆಜ್ ತಗೊಂಡು ಏನ್ ಮಾಡೋರು ನೀವು? DC ಗೆ 100 ವರ್ಷದ ಇತಿಹಾಸ ಗೊತ್ತು, ಇವತ್ತೇನಾಗ್ತಾ ಇದೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? DC ನೋಸ್ 100 years ಬ್ಯಾಕ್ ಹಿಸ್ಟ್ರಿ, ಬಟ್ he don't know what is happening today. ವಾಟ್ ಈಸ್ ದ ಯೂಸ್? ಏನ್ ಮಾಡೋರು ತಗೊಂಡ DC ಅನ್ನ? ಯೂಸ್ಲೆಸ್ ಅಲ್ವಾ ಅದು? ಸೊ ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ಏನ್ ಓದಬೇಕು? ಹೌ ದೇ ವಿಲ್ ಆಸ್ಕ್. ನೀವು ಇಂಟರ್ವ್ಯೂ ಹೋಗಿದ್ದೀರಿ ಅನ್ಕೊಳ್ಳೋಣ, ಪ್ರಶ್ನೆ ಈ ತರ ಇರುತ್ತೆ. ಯಾವುದು? ಸೊ ಏನ್ ಮಾಡ್ತು ಇಂಡಿಯಾ, ಏನೇನ್ ಮಾಡ್ತಾ ಹೇಳ್ರಿ? ವಾಟ್ ಇಂಡಿಯಾ ಡಿಡ್ ಈಸ್ ಇನ್ ರೆಸ್ಪಾನ್ಸ್ ಟು ಟೆರರಿಸ್ಟ್ ಅಟ್ಯಾಕ್. ಭಾರತದ ಮೇಲೆ ಉಗ್ರವಾದಿಗಳು ದಾಳಿ ಮಾಡಿದ್ರಿಂದ ಭಾರತದಕ್ಕೆ ಯಾವ ತರ ಪ್ರತ್ಯುತ್ತರ ಕೊಡೋದಿದೆ ಹೇಳ್ರಿ? ಫಸ್ಟ್, ಸಿಂಧು ನದಿ ಒಪ್ಪಂದವನ್ನ ರದ್ದು ಮಾಡಿಲ್ಲ, ಸಸ್ಪೆಂಡ್ ಮಾಡಿದೆ. ಇಟ್ ಸಸ್ಪೆಂಡೆಡ್ ದ ಇಂಡಸ್ ವಾಟರ್ ಟ್ರೀಟಿ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ನೌ ಸ್ಟಡಿ, ವಾಟ್ ಈಸ್ ಇಂಡಸ್ ವಾಟರ್ ಟ್ರೀಟಿ. ವೇರ್ ವಿ ವಿಲ್ ಸ್ಟಡಿ ಹೇಳ್ರಿ? ಎಲ್ಲಿ ಕಲಿತೀವಿ? ವಿ ಸ್ಟಡಿ ಇಟ್ ಇನ್ ಹಿಂದೂ ನ್ಯೂಸ್ ಪೇಪರ್ ಆಲ್ಸೋ. ಹಿಂದೂ ಅನಾಲಿಸಿಸ್ ನಲ್ಲೂ ಹೇಳ್ಕೊಡ್ತೀವಿ ನಿಮಗೆ, ಮಂತ್ಲಿ ಮ್ಯಾಗಝಿನ್ ಅಲ್ಲಿ ಕೂಡ ಕವರ್ ಆಗುತ್ತೆ. ಸಾಕಲ್ವಾ? ಅದ್ರ ಬಗ್ಗೆ ಇಷ್ಟು ಸಿಕ್ತು. ಇನ್ನು ನೆಕ್ಸ್ಟ್, ಸಿಂಧು ನದಿ ಒಪ್ಪಂದವನ್ನ ಅಮಾನತ್ ಮಾಡಿದೆ, ಇಟ್ಸ್ ಸಸ್ಪೆಂಡೆಡ್. ಸಸ್ಪೆಂಡ್ ಮೀನ್ಸ್ ಏನು, ಅಲ್ಲಿ ಏನು ಕ್ಯಾನ್ಸಲ್ ಮಾಡಿಲ್ಲ, ನದಿ ಹೋಗೋದನ್ನ ಸ್ಟಾಪ್ ಮಾಡಿಲ್ಲ, ಜಸ್ಟ್ ಅದನ್ನ ನಾವು ಫಾಲೋ ಮಾಡಲ್ಲ ಅಂತ ಹೇಳಿದೆ ಭಾರತ ಸದ್ಯಕ್ಕೆ. ಓಕೆ, ದೆನ್ ಮತ್ತೆ ಏನೇನ್ ಮಾಡಿದೆ ಹೇಳ್ರಿ? ಶಿಮ್ಲಾ ಒಪ್ಪಂದ ರದ್ದು ಮಾಡಿದೆ. ಏನದು ಶಿಮ್ಲಾ ಒಪ್ಪಂದ? ಆಗಿತ್ತಾ? ಸರಿ, ನಾನು ಇನ್ನೂ ಓದಿಲ್ಲ ಅದ್ರ ಬಗ್ಗೆ. ಮತ್ತೆ ವೀಸಾ, ಯಾರಿಗೆ ವೀಸಾಗಳನ್ನ ರದ್ದು ಮಾಡ್ತು? ಪಾಕಿಸ್ತಾನ್ ನಾಗರಿಕರಿಗೆ ಅಲ್ವಾ? ಮತ್ತೇನೇನ್ ಮಾಡಿದೆ? ಮತ್ತೆ 48 hours ಒಳಗಡೆ, ವಿದಿನ್ 48 hours Pakistan citizen should leave India, and they are Indian government not allowing Pakistani films in India. ಭಾರತದಲ್ಲಿ ಶೋ ಮಾಡೋಕ್ ಅವಕಾಶ ಕೊಡ್ತಾ ಇಲ್ಲ. ಸೊ ಹೌ ಇಟ್ ವಿಲ್ ಅಫೆಕ್ಟ್? ಅಂಡ್ ಆಲ್ಸೋ ವ್ಯಾಪಾರ, ಇಬ್ಬರು ನಡುವೆ ಇದ್ದಂತ ವ್ಯಾಪಾರ, ಟ್ರೇಡ್ ಬಿಟ್ವೀನ್ ಪಾಕಿಸ್ತಾನ ಅಂಡ್ ಇಂಡಿಯಾ, ಅದು ಕೂಡ ಕ್ಯಾನ್ಸಲ್ ಆಯ್ತಲ್ಲ. ಸೊ ಅದ್ರ ಬಗ್ಗೆ ಇಲ್ಲೊಂದು ಲೇಖನ ಬಂದಿದೆ ನೋಡ್ರಿ. ಓದ್ರಿ ಅಂತ ಹೇಳ್ತೀವಿ ನಾವು. ವಿ ಸೇ ರೀಡ್ ನ್ಯೂಸ್ ಪೇಪರ್. ಏನ್ ಓದೋದು ಸರ್? ಇಲ್ಲಿದೆ ನೋಡ್ರಿ, ಪಾಕ್ ಆರ್ಥಿಕತೆಗೆ ಭಾರಿ ಪೆಟ್ಟು. ಹೇಗೆ? ಅದ್ರೊಳಗಡೆ ಇರುತ್ತೆ. ಓಕೆ, ಅದ್ರೊಳಗಡೆ ಕಂಟೆಂಟ್ ಇರುತ್ತೆ. ಭಾರತದಿಂದ ಇಷ್ಟು ಕೋಟಿ ರಫ್ತಾಗ್ತಾ ಇತ್ತು, ಈಗ ಆಮದಂತೂ ತೀರಾ ಕಡಿಮೆ, ನಾವ್ ಅಲ್ಲಿಂದ ಏನ್ ಜಾಸ್ತಿ ತಗೊಳ್ಳೋದಿಲ್ಲ. ಓಕೆ, ಇದನ್ನ ಓದ್ರಿ. ಇದ್ರೊಳಗಡೆ ಏನೇನಿದೆ ಬರ್ಕೊಳ್ಳೋ ಹಾಗಿಲ್ಲ, ಏನು ಬರ್ಕೊಳ್ಬಾರ್ದು, ತಲೆಯಲ್ಲೇ ಇಟ್ಕೊಳ್ಳೋಕ್ ಟ್ರೈ ಮಾಡಿ. ಮೇಜರ್ ಪಾಯಿಂಟ್ಸ್ ನಿಮಗೆ ಗೊತ್ತಿದ್ರೆ ಸಾಕು. ಓಕೆ, ಆಮೇಲೆ ಇದು ರಷ್ಯಾ ದಾಳಿ ಮಾಡಿದೆ ಯುಕ್ರೇನ್ ಮೇಲೆ. ರಷ್ಯಾ ಅಗೈನ್ ಸ್ಟ್ರೈಕ್ಡ್ ಆನ್ ಯುಕ್ರೇನ್ ಕ್ಯಾಪಿಟಲ್ ಸಿಟಿ, ಅಂದ್ರೆ ರಾಜಧಾನಿ ಮೇಲೆ ದಾಳಿ ಮಾಡಿದೆ. ಸೊ ಆ ಕಾರಣದಿಂದ ಟ್ರಂಪ್ ಅವ್ರು ಏನ್ ಹೇಳಿದ್ದಾರೆ? ಸ್ಟಾಪ್ ಇಟ್ ಅಂತ ಹೇಳಿದ್ದಾರೆ. ಲೆಟ್ಸ್ ನೆಗೋಷಿಯೇಟ್, ಚರ್ಚೆ ಮಾಡೋಣ, ಯಾಕೆ ದಾಳಿ ಮಾಡ್ತಾ ಇದೀರಿ. ಓಕೆ, ದೆನ್ ಇಲ್ಲೊಂದಿದೆ, ಇದು ಒಂದು ಮೇಜರ್ ಸುದ್ದಿ ಅಲ್ವಾ? ಇಂಟರ್ನ್ಯಾಷನಲ್ ಲೆವೆಲ್ ದೇರ್ ಆರ್ 2 ಮೇಜರ್ ಇಶ್ಯೂಸ್ ಪ್ರೆಸೆಂಟ್ಲಿ. ಏನು?
ಫಸ್ಟ್ ಒನ್ ರಷ್ಯಾ ಯುಕ್ರೇನ್ ವಾರ್, ಸೆಕೆಂಡ್ ಒನ್ ಅಮೆರಿಕಾಸ್ ಟ್ಯಾರಿಫ್ಸ್, ಅಮೆರಿಕದ ತೆರಿಗೆಗಳು. ಇವೆರಡೇ ಮೇಜರ್ ಸುದ್ದಿಗಳು, ಇವು ನಮಗೆ ಗೊತ್ತಿರಬೇಕು, ಸರಿನಾ? ದೆನ್ ಭಾರತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡೋದಿದೆ, ಏನು ಇವೆಲ್ಲ ಸಿಂಪಲ್ ವಾಕ್ಯ ಕೊಟ್ಟಿರ್ತಾರೆ ಅವರು. ಸರಿ, ದೆನ್ ಮತ್ತೇನಿದೆ? ಇಲ್ಲಿ ನೋಡ್ರಿ, ನೌಕಾಪಡೆಯಿಂದ ಕ್ಷಿಪಣಿ ಪರೀಕ್ಷೆ, INS ಸೂರತ್ ವೈಶಿಷ್ಟ್ಯಗಳು. ಸೊ ಇಂಥದ್ದೆಲ್ಲ ನೋಡ್ಕೊಳ್ಳೋದು. ಕೆಲವೊಂದು ಇಂಪಾರ್ಟೆಂಟ್ ವೆಪನ್ಸ್ ಇರುತ್ತೆ, ನೌಕೆಗಳಿರುತ್ತೆ, ವಿ ಹ್ಯಾವ್ ಟು ಸ್ಟಡಿ ದೆಮ್. ಇಲ್ಲೇನಿರುತ್ತಲ್ಲ ಇಷ್ಟೇ ಕೇಳ್ತಾರೆ, ಇನ್ನೂ ಡೀಪ್ ಹೋಗಲ್ಲ UPSC ಡಸಂಟ್ ಗೋ ಇನ್ ಡೆಪ್ತ್, ದೇ ಆಸ್ಕ್ ಓನ್ಲಿ ಮೇಜರ್ ಪಾಯಿಂಟ್ಸ್. ಓಕೆ, ಪಹಲ್ಗಾಮನಲ್ಲಿ ನಡೆದಿರುವಂತ ದಾಳಿಗೆ ಭಾರತ ಸರ್ಕಾರ ಏನೇನ್ ಜಾಗೃತ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಆ ತರ. ಸೊ 2040ಗೆ ಚಂದ್ರನ ಮೇಲೆ ಭಾರತೀಯ. ವೇರ್ ವಿ ಕ್ಯಾನ್ ಯೂಸ್ ದಿಸ್, ಎಲ್ಲಿ ಯೂಸ್ ಮಾಡ್ತೀರಿ ಇದನ್ನ? ಅಲ್ಲೇ ಯೂಸ್ ಆಗಲ್ಲ, ಅಲ್ಲಿ ಯೂಸ್ ಆಗ್ಬೋದು, SN ಯೂಸ್ ಆಗುತ್ತೆ. ಅಂದ್ರೆ ನಮ್ ಟಾರ್ಗೆಟ್ ಇದೆ, ವಿ ಹ್ಯಾವ್ ದಟ್ ಟಾರ್ಗೆಟ್ ದಟ್ ಇನ್ 2040 ಇಂಡಿಯನ್ಸ್ ವಿಲ್ ಬಿ ಆನ್ ಮೂನ್, ಅಲ್ವಾ? ಹಾಗೆ ಆಮೇಲೆ ಗುರು ಬೆಳಗಲಿ ಜ್ಞಾನ, ಇಟ್ ವಿಲ್ ಹೆಲ್ಪ್ ಫಾರ್ ನಿಮ್ಮ ಪ್ರಬಂಧ ಬರವಣಿಗೆಗೆ ಈ ಲೇಖನ ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರತಿದಿನ ಓದ್ಬೇಕು ಇದನ್ನ, 3 ತಿಂಗಳು ಇದನ್ನ ಓದಿದ್ರಿ ನಿಮಗೆ ವಾಕ್ಯ ರಚನೆಗಳು ಬರುತ್ತೆ. ಓಕೆ, ಆಮೇಲೆ ದಿಸ್ ಇಸ್ ಫಾರ್ ವಿಮೆನ್ ಸೆಕ್ಯೂರಿಟಿ, ಮಹಿಳೆಯರ ಸುರಕ್ಷತೆಯ ಬಗ್ಗೆ SN ಹೆಲ್ಪ್ ಆಗುತ್ತೆ, ಇಂಡಿಯನ್ ಸೊಸೈಟಿನಲ್ಲಿ ಹೆಲ್ಪ್ ಆಗುತ್ತೆ, ಸೋಷಿಯಲ್ ಜಸ್ಟಿಸ್ ನಲ್ಲಿ ಎಲ್ಲ ನಿಮಗೆ ಇದು ಹೆಲ್ಪ್ ಆಗ್ತಾ ಇರುತ್ತೆ. ದೆನ್ ನೋಡ್ರಿ, ಸಾಂಕ್ರಾಮಿಕ ರೋಗಗಳ ವಿರುದ್ಧದ ಹೋರಾಟ, ಮಹತ್ವದ ಹೆಜ್ಜೆ ಇರಿಸಿದ ಮನುಕುಲ. ಸಾಂಕ್ರಾಮಿಕ ರೋಗಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾರ್ಗದರ್ಶನದಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು, ಅದೇನೇನಿದೆ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಾರೆ, ಹೋದ್ರೆ ಅದನ್ನು ಕೂಡ ಆಮೇಲೆ. ಸರಿ, ಆಮೇಲೆ ಇದನ್ನ ನೋಡ್ರಿ, ಇದನ್ನ ಈ ತರ ಡೈಗ್ರಾಮ್ ನೆನ್ಪಿಟ್ಕೊಳ್ಳೋಕ್ ಟ್ರೈ ಮಾಡಿ, ಬಹಳ ಬೇಡ, ನಾರ್ಮಲ್. ಮೊದಲು 40,000 ವಾಹನಗಳು ಹೋಗ್ತಾ ಇತ್ತು, ದೇರ್ ವಾಸ್ ಅರೌಂಡ್ 40,000 ವೆಹಿಕಲ್ಸ್ ಇನ್ ಬಿಟ್ವೀನ್ ಪಾಕಿಸ್ತಾನ ಅಂಡ್ ಇಂಡಿಯಾ. ಯಾವ ವೆಹಿಕಲ್ಸ್? ಲಾಜಿಸ್ಟಿಕ್ಸ್, ಸರಕು ಸಾಗಾಣಿಕೆ. ಈಗ ಯಾವ ಎಷ್ಟು ಬಂದಿತ್ತು? 6,000 ಓನ್ಲಿ. ಅದು ಕೂಡ ರದ್ದಾಗಿದೆ, ಕ್ಯಾನ್ಸಲ್. ಕೋವಿಡ್ ಅಲ್ಲಿ ಕಡಿಮೆ ಆಯ್ತು, ಆಮೇಲೆ ಪೂರ್ತಿ ಕ್ಯಾನ್ಸಲ್ ಆಯ್ತು ಈಗ. ಓಕೆ, ಸೊ ಆ ತರ ಎಲ್ಲ ನೋಡ್ಕೊಡ್ರಿ. ಇದು ನೋಡ್ರಿ, ಇವು ಹೀಗೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಅಲ್ಪಾವಧಿಯ ಪರಿಣಾಮ, ವಾಟ್ ಈಸ್ ದ ಶಾರ್ಟ್ ಟರ್ಮ್ ಎಫೆಕ್ಟ್ ಅಂಡ್ ಲಾಂಗ್ ಟರ್ಮ್ ಎಫೆಕ್ಟ್. ಪಾಕಿಸ್ತಾನಕ್ಕೆ ಈಗ ಶಾರ್ಟ್ ಟರ್ಮ್ ಆಗಿ ಏನು ಎಫೆಕ್ಟ್ ಆಗಲ್ಲ, ಲಾಂಗ್ ಟರ್ಮ್ ಆಗಿ ಅವ್ರಿಗೆ ಎಫೆಕ್ಟ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆ ಅನ್ನೋದು ಅಲ್ಲಿ ಕೊಟ್ಟಿದ್ದಾರೆ. ಸರಿ, ಆಮೇಲೆ ಇದನ್ನ ಒಂದ್ ಸ್ವಲ್ಪ ಚಿತ್ರ ನೋಡೋದು. ಯಾವ ನದಿ ಇದೆ? ಸಿಂಧು ರಿವರ್ ಇಸ್ ಹಿಯರ್, ಝೇಲಂ, ಚಿನಾಬ್ ನದಿ, ರಾವಿ, ಬಿಯಾಸ್ ನದಿ, ಬ್ಯಾಸ್ ಅಂತ ಕೊಟ್ಟಿದ್ದಾರೆ ಅವರು, ಸಟ್ಲೇಜ್ ರಿವರ್. ಓಕೆ, ನಮ್ ಭಾರತ ಇದು. ಅದು ಇಲ್ಲೇ ಎಲ್ಲೂ ಬರುತ್ತೆ, ಪಹಲ್ಗಾಮ್ ಅನ್ನುವಂಥದ್ದು. ಇಟ್ ಈಸ್ ಕಾಲ್ಡ್ ಆಸ್ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಲ್ಲ. ಓಕೆ, ಸರ್ ಈ ತರ ನೀವು ಸ್ಟಡಿ ಮಾಡಬೇಕು.